ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಳಲ್ಕೆರೆ ಪಟ್ಟಣ ಶಾಖೆ ವತಿಯಿಂದ ಇಂದಿರಾ ಕ್ಯಾಂಟೀನ್ಗೆ ಮುತ್ತಿಗೆ. ಹೊಳಲ್ಕೆರೆ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗವಿರುವ ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆಯ ಆಗರವಾಗಿದೆ. ಅಡುಗೆ ಸಿಬ್ಬಂದಿಗಳಿಗೆ 4 ತಿಂಗಳಿನಿಂದ ವೇತನ ಇಲ್ಲ. ಕ್ಯಾಂಟೀನ್ ಕಾಂಟ್ರಾಕ್ಟರ್ ಪಡೆದಿರುವಂತಹ ದುರ್ಗದ ಚೇತನ ಅಡುಗೆ ಸಾಮಾನುಗಳು, ಗ್ಯಾಸ್ ಸರಿಯಾಗಿ ನೀಡ್ತಾ ಇಲ್ಲ. ಅದರಿಂದಾಗಿ ತಿಂಗಳಿಗೆ 4 ಬಾರಿ ಮುಚ್ಚುತ್ತಾರೆ. ರಾಜ್ಯ ಸರ್ಕಾರ ಇಂದಿರಾ ಕ್ಯಾಂಟೀನ್ ಅನ್ನ ಬಡವರು, ರೈತರು, ವಿದ್ಯಾರ್ಥಿಗಳು, ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲೆಂದು ತೆರೆದಿದ್ದಾರೆ. ರಿಯಾಯಿತಿ ದರದಲ್ಲಿ ಊಟ ನೀಡ್ತಾ ಇದ್ದು, ಅಡುಗೆ ಸಾಮಾನುಗಳು ಹಾಗೂ ಅಡುಗೆ ಪರಿಕರವಿಲ್ಲದೆ ಸಾಕಷ್ಟು ಬಾರಿ ಇಂದಿರಾ ಕ್ಯಾಂಟೀನ್ ಮುಚ್ಚಿದೆ. ಹೊರಗಡೆಯಿಂದ ರೆಡಿ ಫುಡ್ ತಂದು ಉಪಹಾರಕ್ಕೆ ಬಂದವರಿಗೆ ನೀಡುತ್ತಿದ್ದಾರೆ. ಶೀಘ್ರವೇ ಕ್ಯಾಂಟೀನ್ ತೆರೆದು ಅಡುಗೆ ಸಿಬ್ಬಂದಿಗಳಿಗೆ ಸಕಾಲಕ್ಕೆ ವೇತನವನ್ನ ನೀಡಿ ಶುಚಿತ್ವ ಆಹಾರ ನೀಡಬೇಕಾಗಿ ರೈತ ಸಂಘ ಪ್ರತಿಭಟಿಸಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ರು. ಈ ಪ್ರತಿಭಟನೆಯಲ್ಲಿ ಸ್ಥಾಪಕ ಅಧ್ಯಕ್ಷ ಲೋಕೇಶ್ ಎಚ್ಕೆ, ಪ್ರಧಾನ ಕಾರ್ಯದರ್ಶಿ ಕೆಎನ್ ಅಜಯ್, ಗೌರವಾಧ್ಯಕ್ಷ ಸಿದ್ದರಾಮಪ್ಪ, ಶಿವಮೂರ್ತಿ, ಕಾರ್ಯಾಧ್ಯಕ್ಷ ಅಣ್ಣಪ್ಪ, ಲೋಕಪ್ಪ, ಶ್ರೀಧರ್, ಹಾಲಸ್ವಾಮಿ, ಗಂಗಮ್ಮ, ಗುರುರಾಜ್, ಖಜಾಂಚಿ ಶಿವಮೂರ್ತಿ, ಸಣ್ಣಕ್ಕಿ ಪ್ರಭು, ನಾರಪ್ಪ, ಚಿತ್ತಪ್ಪ ಮತ್ತು ಮಲ್ಲಿಕಾರ್ಜುನ್ ಕುಮಾರ್, ರವಿ ಮತ್ತಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಅನುಕೂಲ ಆಗತಕ್ಕಂಥ ತಿಂಡಿ ತಿನಿಸುಗಳು ಸಿಗುತ್ತವೆ. ಇದನ್ನ ಬಹಳ ದಿವಸದಿಂದ ಬಂದ್ ಮಾಡಿದ್ದಾರೆ. ಸಿಬ್ಬಂದಿ ವರ್ಗನ ಅವರಿಗೆ ಕೆಲಸ ಇಲ್ಲದ ಪಾಪ ಪರಿತಪ್ಸದ ಹಿಂಗೈತೆ. ಇದನ್ನ ಅವರಿಗೆ ಸಂಬಳ ಮೊದಲು ಬರಂಗೆ ಸಂಬಳ ಮಾಡಿ, ವ್ಯವಸ್ಥಿತವಾಗಿ ಸಂಬಳ ಬರಂಗೆ ಮಾಡಿ ಮುಂದಿನ ದಿನಗಳಲ್ಲಿ ಇಂದಿರಾ ಕ್ಯಾಂಟೀನ್ ತೆರಿಬೇಕು ಅಂತ ನಮ್ಮ ಉದ್ದೇಶ. ಈ ರೈತ ಸಂಘದಿಂದ ಇದನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಇದನ್ನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಗಾಢ ಇದನ್ನ ತೆರಲಿಲ್ಲ ಅಂದ್ರೆ ಇನ್ನೂ ಹೆಚ್ಚಿನ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇವೆ. ಇದೇ ತಿಂಗಳು ಕಳೆದ 1.5 ವರ್ಷ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಇಂದಿರಾ ಕ್ಯಾಂಟೀನ್ ಬಗ್ಗೆ ಅವ್ಯವಸ್ಥೆ ಬಗ್ಗೆ ನಾನು ಅವರಿಗೆ ಮನವಿ ಮಾಡಿದ್ದೆ. ಇಲ್ಲಿವರೆಗೂ ಕೂಡ ಅದು ಜಿಲ್ಲಾಧಿಕಾರಿ, ಜಿಲ್ಲಾ ಸಮಿತಿ, ಜಿಲ್ಲಾ ಪಂಚಾಯತಿ ಆಗಲಿ, ಜಿಲ್ಲಾಧಿಕಾರಿ ಇಲಾಖೆಯವರು ಯಾರು ಗಮನ ಹರಿಸಿಲ್ಲ. ಈ ವಿಷಯವಾಗಿ ಈ ತಿಂಗಳಲ್ಲಿ ಸುಮಾರು 5 ಸಾರಿ ಈಗ ಕ್ಯಾಂಟೀನ್ ಬಂದ್ ಮಾಡಿದ್ದಾರೆ. ಅವರಿಗೆ ಕಾಂಟ್ರಾಕ್ಟ್ರಿಗೆ ಫೋನ್ ಮಾಡಿದರೆ ಅವ್ರ ಕಾಂಟ್ರಾಕ್ಟ್ರು ಕಳೆದ 1.5 ವರ್ಷದಿಂದ ಬಂದೇ ಇಲ್ಲ. ಇಲ್ಲಿ ಯಾರೊಬ್ಬ ಚೇತನನ್ನ ಹುಡುಗಗೆ ಜವಾಬ್ದಾರಿ ಕೊಟ್ಟಿದ್ದಾರಂತೆ. ಅವನು ಬಂದಾಗ ಏನಾಗುತ್ತೆ, ಕ್ಯಾಂಟೀನ್ ಬಂದಾದಾಗ ಒಂದು ಮೂಟೆ ಅಕ್ಕಿ ಕಳಿಸ್ತಾನೆ. ಈ ಹುಡುಗ ಅದರಲ್ಲಿ 3 ದಿವಸ ಸರ್ವೈವಲ್ ಮಾಡ್ತಾರೆ. ಅವರಿಗೆ 4 ತಿಂಗಳಿಂದ ಈ ಸಂಬಳ ಕೊಟ್ಟಿಲ್ಲ. ಸಂಬಳ ಕೊಡದೇ ಇದ್ದರೆ ಅವರು ಕೆಲಸ ಮಾಡೋದಾದ್ರೆ ಹೆಂಗೆ? ಮತ್ತು ಇನ್ನೇನಾಗಿದೆ, ಇವರು 3 ವರ್ಷ, 4 ವರ್ಷ, 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಇಲಾಖೆಗೆ, ಕಾರ್ಮಿಕ ಇಲಾಖೆಗೆ ಸಂಬಂಧಪಡುತ್ತಿಲ್ಲ ಅಂತ ಗೊತ್ತಿಲ್ಲ. ಕಾನೂನು ಪ್ರಕಾರವಾಗಿ, ಕಾರ್ಮಿಕರ ಕಾಯ್ದೆ ಪ್ರಕಾರವಾಗಿ 1 ವರ್ಷದಲ್ಲಿ 180 ದಿವಸ ಕ್ಯಾಲೆಂಡರ್ ಇಯರಲ್ಲಿ 180 ಕೆಲಸ ಮಾಡಿದರೆ ಅವ್ರನ್ನ ಕೆಲಸಕ್ಕೆ ತೆಗಿಬಾರ್ದು ಅಂತಿದೆ. ಇವರಿಗೆ ನೋಡ್ಕೊಳ್ಳೋರು ಯಾರು? ಈ 4 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತಂದರೆ ಯಾರು ಜವಾಬ್ದಾರಿ ಇದೆ? ಜಿಲ್ಲಾಡಳಿತ ಸಂಪೂರ್ಣ ಇದು ವಿಫಲವಾಗಿದೆ. ಅರ್ಜಿ ಕೊಟ್ಟರು ಕೂಡ ಹೀಗಾಗಿಲ್ಲ. ಕಳೆದ 6ನೇ ತಾರೀಕು ಜಿಲ್ಲಾಧಿಕಾರಿಗಳು ಮೌಖಿಕವಾಗಿ ಇಂದಿರಾ ಕ್ಯಾಂಟೀನ್ ಬಗ್ಗೆ ನಾನು ಮಾತಾಡಿ ಬಂದಿದ್ದೀನಿ. ಅವರು ಕೂಡ ಗಮನ ಹರಿಸಿಲ್ಲ. ಕೆಲಸದ ಒತ್ತಡವರು ಏನೋ ಗೊತ್ತಿಲ್ಲ ನಮಗೆ. ಅವ್ರು ಗಮನ ಹರಿಸಬೇಕು ಮತ್ತು ಈ ಕ್ಯಾಂಟೀನನ್ನು ಚೆನ್ನಾಗಿ ಮಾಡಬೇಕು. ಈ ಕ್ಯಾಂಟೀನಿಂದ ಬಡವರಿಗೆ ಮತ್ತು ವಿದ್ಯಾರ್ಥಿಗಳು ಹೆಚ್ಚಿನ ರೀತಿಯಲ್ಲಿ ಬಡತನದಿಂದ ಹಳ್ಳಿಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ ಆಗ್ತಾಯಿದೆ. ಇದು ಅವ್ಯವಸ್ಥೆ ಆಗ್ತಾಯಿದೆ. ಆಮೇಲೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಜನಕ್ಕೆ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋದ್ರಿಂದ ಮುಂದಿನ ಕೆಲಸಕ್ಕೆ ಹೋಗೋಕ್ಕೂ ಆಗ್ತಾಯಿಲ್ಲ. ಆದಷ್ಟು ಬೇಗ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಲಿ, ಜನಕ್ಕೆ ಸೇವೆ ಕೊಡಲಿ, ಇನ್ನೂ ಉತ್ತಮವಾದ ರೀತಿಯಲ್ಲಿ ಮಾಡಲಿ. ಅದೇನು ಮಾಡ್ತೀವಿ. ಆಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಇಂದಿರಾ ಕ್ಯಾಂಟೀನು ಶುರುವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಾಗಿತ್ತು. ಈಗಿರೋದು ಕಾಂಗ್ರೆಸ್ ಸರ್ಕಾರ. ಅವ್ರು ಯಾಕೆ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅವತ್ತು ಕೊಟ್ಟಂಥ ಪರಿಕರಗಳು ಎಲ್ಲ ಹಾಳಾಗೋಗಿದ್ದಾವೆ. ಅಡುಗೆ ಮಾಡಲಿಕ್ಕೆ ಸಾಮಾನುಗಳೇ ಇಲ್ಲ. ಸಾಮಾನು ಇಲ್ಲದಂಗೆ ಅವ್ರು ಹೆಂಗೆ ಮಾಡ್ತಾರೆ? ಆ ಸಾಮಾನು ಇಲ್ಲದೆ ಇರೋದ್ರಿಂದ ಏನು ಮಾಡ್ತಾರೆ, ರೆಡಿ ಫುಡ್ ತೊಗೊಂಬಂದು ಹಾಕ್ತಾರೆ, ರೆಡಿ ಪ್ಯಾಕೆಟ್ ತಂದು ಹಾಕ್ತಾರೆ. ಆ ಪ್ಯಾಕೆಟ್ಗೆ 1ಕ್ಕಿಂತ 2 ದುಡ್ಡು ಕೊಟ್ಟು ತಂದು ಹಾಕೋದಕ್ಕಿಂತ ಒಳ್ಳೆ ಉತ್ತಮ ಗುಣಮಟ್ಟದ ಮಾಡ್ಕೊಂಡು ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇನ್ನೂ ಅಭಿವೃದ್ಧಿ ಆಗ್ತದೆ ಮಾಡಿದರೆ. ವಿಫಲಿಂದ ಈಗ ತಾಲೂಕು ಆಡಳಿತ ಆಗಲಿ, ಜಿಲ್ಲಾಡಳಿತಕ್ಕೆ ಸಪೋರ್ಟ್ ಮಾಡಿ ಇದೇನಾಯ್ತು ತೊಂದರೆ ಆಗಿದೆ ನಿವಾರಿಸಿ ಆ ಕೆಲಸಗಾರನ, ಅಂದರೆ ಮುಂದೆ ಯಾವುದೇ ಕಾಂಟ್ರಾಕ್ಟರ್ ಬರಲಿ, ಕೆಲಸಗಾರರಿಗೆ ಮಾತ್ರ ಕೆಲಸಕ್ಕೆ ತೆಗಿಬಾರ್ದು. ಅವರಿಗೆ ನೌಕರಿ ತೊಂದರೆ, ಇದನ್ನು ನಂಬ್ಕೊಂಡು ಜೀವನ ಮಾಡೋದು ತೊಂದರೆ ಆಗುತ್ತೆ. ಯಾರಾದರೂ ಅಡುಗೆ ಮಾಡೋರು ಮಾಡೇ ಮಾಡ್ತಾರೆ. ಅವ್ರು ಏನಾದ್ರು ಬದಲಾವಣೆ ಮಾಡಬೇಕು, ಅವ್ರು ರುಚಿ ತಕ್ಕಂತೆ ಮಾಡಬೇಕು ಅನ್ನೋದಾದರೆ ಇವ್ರಿಗೆ ತರಬೇತಿ ಕೊಟ್ಟರೆ ಅವ್ರು ಮಾಡ್ತಾರೆ. ಆದ್ದರಿಂದ ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು ಕ್ರಮ ತಗೋಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿ ಒತ್ತಾಯ ಮಾಡ್ತಾ ಇದ್ದೀವಿ. ಅಂತ ಮಾಡದೇ ಇದ್ದರೆ ಧರಣಿ ಸತ್ಯಾಗ್ರಹ ಮಾಡ್ತೀವಿ, ಉಗ್ರ ಹೋರಾಟ ಮಾಡ್ತೀವಿ, ಆಗ ತನಕ ಬಿಡಲ್ಲ ಅಂತೇಳಿ ನಾವು ನಿಮಗೆ ಮಾಧ್ಯಮದ ಮೂಲಕ ನಿಮಗೆ ಕರೆ ಕೊಡ್ತೀವಿ.